ಹಿರಿಯರು ಸೇವಿಸಬೇಕಾದ 10 ಬಗೆಯ ಪೌಷ್ಟಿಕಾಂಶ ಭರಿತ ಆಹಾರಗಳು. ವಯಸ್ಸಾದವರ ಆರೋಗ್ಯದ ಸೂಕ್ಷ್ಮತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಅವರ ಜೀವನ ಶೈಲಿಗೆ ಸೂಕ್ತವಾಗುವಂತಹ ಆಹಾರಗಳನ್ನು ಇಲ್ಲಿ ತಿಳಿಸಲಾಗಿದೆ. ವಯಸ್ಸಾದವರು ಮನೆಯಲ್ಲಿದ್ದರೆ ಅವರ ಆರೋಗ್ಯ ಮತ್ತು ಆಹಾರ ಪದ್ಧತಿಯ ಮೇಲೆ ಇತರರು ಹೆಚ್ಚು ಗಮನವಹಿಸಬೇಕಾಗುತ್ತದೆ. ಏಕೆಂದರೆ ಮಗುವಿನ ರೀತಿಯ ಸೂಕ್ಷ್ಮ ಆರೋಗ್ಯ ಅವರದಾಗಿದ್ದು, ಆರೋಗ್ಯಕರವಾದ ಜೀವನ ಶೈಲಿಯನ್ನು ಹೊಂದಿರಬೇಕಾದ ಅನಿವಾರ್ಯತೆ ಇದೆ. ವಯಸ್ಸಾಗುತ್ತಿದ್ದಂತೆ ಒಬ್ಬ ಮನುಷ್ಯನಿಗೆ ದೇಹದ ಅಂಗಾಂಗಗಳು ನಿಧಾನವಾಗಿ ತಮ್ಮ ಕಾರ್ಯಚಟುವಟಿಕೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಬರುತ್ತದೆ. ಹೆಚ್ಚು ಪೌಷ್ಟಿಕಾಂಶಗಳನ್ನು ಒಳಗೊಂಡ ಆಹಾರಗಳನ್ನು ಈ ಸಮಯದಲ್ಲಿ ಸೇವಿಸಬೇಕಾಗಿ ಬರುತ್ತದೆ. ಮೊದಲನೆಯದಾಗಿ ಸೇಬುಹಣ್ಣು. ಪ್ರತಿದಿನವೂ ಒಂದೊಂದು ಸೇಬುಹಣ್ಣು ತಿನ್ನುತ್ತಿದ್ದರೆ ವೈದ್ಯರಿಂದ ದೂರ ಉಳಿಯಬಹುದು ಎಂಬ ಮಾತು ಕೇಳಿದ್ದೇವೆ. ಇದು ನಿಜ ಕೂಡ. ವಯಸ್ಸಾದವರಿಗೆ ತಮ್ಮ ದೇಹದಲ್ಲಿ ಇದ್ದಕ್ಕಿದ್ದಂತೆ ಏರುಪೇರಾಗುವ ರಕ್ತದೊತ್ತಡ ಮತ್ತು ಮಧುಮೇಹ ಸಮಸ್ಯೆಯನ್ನು ಸೇಬುಹಣ್ಣು ತನ್ನಲ್ಲಿನ ಆಂಟಿಆಕ್ಸಿಡೆಂಟ್ ಮತ್ತು ಕರಗುವ ನಾರಿನ ಅಂಶದಿಂದ ಮತ್ತು ವಿಟಮಿನ್ ಸಿ ಅಂಶದಿಂದ ನಿಯಂತ್ರಣಕ್ಕೆ ತರುತ್ತದೆ. ನಾವು ಸೇವಿಸುವ ಯಾವುದೇ ಆಹಾರಗಳಲ್ಲಿ ಕಂಡುಬರುವ ಸಕ್ಕರೆ ಪ್ರಮಾಣವನ್ನು ಮತ್ತು ಗ್ಲೂಕೋಸ್ ಅಂಶವನ್ನು ನಿಧಾನಕ್ಕೆ ದೇಹಕ್ಕೆ ಹೀರಿಕೊಳ್ಳುವಂತೆ ಮಾಡುವ ಅದ್ಭುತ ಶಕ್ತಿ ಪೊಟ್ಯಾಷಿಯಂ ಅಂಶಗಳನ್ನು ಹೊಂದಿದ ಸೇಬುಹಣ್ಣಿನಲ್ಲಿ ಇರುತ್ತದೆ. ಹಾಗಾಗಿ ಪ್ರಮುಖವಾಗಿ ವಯಸ್ಸಾದವರು ತಮ್ಮ ಆಹಾರ ಪದ್ಧತಿಯಲ್ಲಿ ಸೇಬುಹಣ್ಣನ್ನು ಸೇರಿಸಿ ಸೇವಿಸುವುದು ಒಳ್ಳೆಯದು. ಎರಡನೆಯದಾಗಿ ಶೆಲ್ಫಿಶ್. ಇದರಲ್ಲಿ ಮುಖ್ಯವಾಗಿ ಸಮುದ್ರಾಹಾರಗಳು ಸೇರಿವೆ. ಏಡಿ, ಆಯಿಸ್ಟರ್, ಸ್ಕ್ಯಾಲೋಪ್ಗಳಲ್ಲಿ ವಿಟಮಿನ್ ಬಿ12, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶಗಳು ಸಾಕಷ್ಟು ಇರುವ ಕಾರಣ ವಯಸ್ಸಾದವರ ಮೆದುಳಿನ ಸಂಬಂಧಿತ ಹಲವು ಸಮಸ್ಯೆಗಳನ್ನು ಸುಲಭವಾಗಿ ಪರಿಹಾರ ಮಾಡುತ್ತದೆ. ಜೊತೆಗೆ ಸಮುದ್ರಾಹಾರಗಳಲ್ಲಿ ವಯಸ್ಸಾದವರ ದೇಹಕ್ಕೆ ಅನುಗುಣವಾಗಿ ಬೇಕಾಗುವ ಎಲ್ಲ ಖನಿಜಾಂಶಗಳು ಲಭ್ಯವಿರುವ ಕಾರಣ ಇವುಗಳು ಅತ್ಯುತ್ತಮ ಆಹಾರಗಳಾಗುತ್ತದೆ ಎಂದು ನಂಬಬಹುದು. ಮೂರನೆಯದಾಗಿ ಹಸಿರು ಎಲೆ ತರಕಾರಿಗಳು. ಹಸಿರು ಎಲೆ ತರಕಾರಿಗಳು ಎನಿಸಿದ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಹೂಕೋಸು, ಎಲೆಕೋಸು, ಬ್ರೋಕೋಲಿ ಇತ್ಯಾದಿ ಆಹಾರ ಪದಾರ್ಥಗಳು ಹಿರಿಯರ ಮಾನಸಿಕ ಆರೋಗ್ಯ ಮತ್ತು ಅರಿವಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡುವ ಗುಣಲಕ್ಷಣಗಳನ್ನು ಹೊಂದಿದೆ. ಹಾಗಾಗಿ ತಮ್ಮ ಆಹಾರ ಪದ್ಧತಿಯಲ್ಲಿ ಪ್ರತಿದಿನವೂ ಹಸಿರು ಎಲೆ ತರಕಾರಿಗಳನ್ನು ಸೇರಿಸಿ ಸೇವನೆ ಮಾಡುವುದರಿಂದ ವಯಸ್ಸಾದವರ ಒಟ್ಟಾರೆ ಆರೋಗ್ಯ ಸುಧಾರಣೆ ಕಾಣುತ್ತದೆ. ನಾಲ್ಕನೆಯದಾಗಿ ಮೀನು. ಈ ಗುಂಪಿಗೆ ಸಾಲ್ಮನ್, ಹಾಲಿಬಟ್, ಟ್ಯೂನಾ, ಮ್ಯಾರಕೆಲ್, ಸಾರ್ಡಿನ್ ಮೀನುಗಳು ಸೇರಿದ್ದು, ಇವುಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಅಂಶಗಳು ಹೆಚ್ಚಾಗಿರುವ ಕಾರಣ 60 ವರ್ಷ ವಯಸ್ಸಾದ ಹಿರಿಯರಿಗೆ ಆರೋಗ್ಯ ಮತ್ತು ಮೆದುಳಿನ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಗುಣಲಕ್ಷಣಗಳನ್ನು ಹೊಂದಿದೆ. ಒಂದು ವೇಳೆ ನೀವು ಮಾಂಸಾಹಾರಿಗಳಾಗಿರದಿದ್ದರೆ ಸಸ್ಯಾಹಾರ ಪದಾರ್ಥಗಳಾದ ಬೀನ್ಸ್, ಬಾದಾಮಿ ಮತ್ತು ಗೋಡಂಬಿ ಬೀಜಗಳು, ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಆರೋಗ್ಯಕರ ವೆಜಿಟೇಬಲ್ ಆಯಿಲ್ಗಳನ್ನು ಪರ್ಯಾಯ ಆಹಾರ ಪದಾರ್ಥಗಳಾಗಿ ಸೇವನೆ ಮಾಡಬಹುದು. ಐದನೆಯದಾಗಿ ಮೊಟ್ಟೆ. ಚಿಕ್ಕ ವಯಸ್ಸಿನಿಂದ ಕೋಳಿ ಮೊಟ್ಟೆ ತಿನ್ನುವ ಅಭ್ಯಾಸ ನಮಗಿರುತ್ತದೆ. ಏಕೆಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಯಥೇಚ್ಛವಾಗಿದ್ದು ನಮ್ಮ ದೇಹದ ಮಾಂಸಖಂಡಗಳನ್ನು ಬಲಪಡಿಸುವುದರಲ್ಲಿ ಕೋಳಿ ಮೊಟ್ಟೆ ಸಹಾಯಕ್ಕೆ ಬರುತ್ತದೆ. ವಯಸ್ಸಾದವರಲ್ಲಿ ದಿನೇ ದಿನೇ ಕುಗ್ಗುವ ತಮ್ಮ ದೇಹವನ್ನು ಬಲಪಡಿಸಿಕೊಳ್ಳಲು ಮತ್ತು ದೇಹದಲ್ಲಿ ರಕ್ತ ಸಂಚಾರವನ್ನು ಸರಾಗವಾಗಿ ಮಾಡುವಂತೆ ಮಾಡಿಕೊಳ್ಳಲು ವಿಟಮಿನ್ ಬಿ ಮತ್ತು ಕೋಲಿನ್ ಅಂಶ ಹೆಚ್ಚಾಗಿರುವ ಇಂತಹ ಆಹಾರಗಳನ್ನು ಸೇವನೆ ಮಾಡುವುದು ಒಳ್ಳೆಯದು. ಕೋಳಿ ಮೊಟ್ಟೆ ಸೇವನೆಯಿಂದ ನೆನಪಿನ ಶಕ್ತಿ ವೃದ್ಧಿಯಾಗಿ ಜೊತೆಗೆ ಮಾನಸಿಕ ಒತ್ತಡ ಕೂಡ ನಿವಾರಣೆಯಾಗುತ್ತದೆ. ಹಾಗಾಗಿ ವಯಸ್ಸಾದವರಿಗೆ ಕೋಳಿ ಮೊಟ್ಟೆ ಅತ್ಯದ್ಭುತ ಆಹಾರ ಎಂದು ಹೇಳಬಹುದು. ಆರನೆಯದಾಗಿ ಬೆರ್ರಿ ಹಣ್ಣುಗಳು. ಬೆರ್ರಿ ಹಣ್ಣುಗಳು ಮತ್ತು ಇವುಗಳ ಜಾತಿಗೆ ಸೇರಿದ ಸ್ಟ್ರಾಬೆರಿ, ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ರಸ್ಬೆರಿ, ಪ್ಲಮ್ ಹಣ್ಣುಗಳು, ಕಿತ್ತಳೆ ಹಣ್ಣು, ಕೆಂಪು ದ್ರಾಕ್ಷಿ ಹಣ್ಣು ಮತ್ತು ಚೆರ್ರಿ ಹಣ್ಣುಗಳು ತಮ್ಮಲ್ಲಿ ಯಥೇಚ್ಛವಾದ ಆಂಟಿಆಕ್ಸಿಡೆಂಟ್ ಅಂಶಗಳನ್ನು ಹೊಂದಿದ್ದು, ಹಿರಿಯರ ದೇಹದಲ್ಲಿ ಆರೋಗ್ಯಕ್ಕೆ ಹಾನಿ ಮಾಡುವಂತಹ ಫ್ರೀ ರಾಡಿಕಲ್ಸ್ಗಳ ವಿರುದ್ಧ ಹೋರಾಡಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವ ಮೂಲಕ ಅನೇಕ ಬಗೆಯ ಸೋಂಕುಗಳಿಂದ ಕಾಪಾಡುತ್ತದೆ. ಏಳನೆಯದಾಗಿ ಡಾರ್ಕ್ ಚಾಕೊಲೇಟ್.
ಡಾರ್ಕ್ ಚಾಕೊಲೇಟ್ಗಳಲ್ಲಿ ಆಂಟಿಆಕ್ಸಿಡೆಂಟ್ ಅಂಶಗಳು ತುಂಬಿದ್ದು ಹೃದಯದ ಹಲವು ಸಮಸ್ಯೆಗಳನ್ನು ದೂರ ಮಾಡುವ ಶಕ್ತಿ ಪಡೆದಿದೆ. ಮುಖ್ಯವಾಗಿ ವಯಸ್ಸಾದವರಿಗೆ ರಕ್ತದೊತ್ತಡ ಕಡಿಮೆ ಮಾಡಿ ಪಾರ್ಶ್ವವಾಯು ಸಮಸ್ಯೆಯನ್ನು ದೂರ ಮಾಡುತ್ತದೆ. ಮಿತಿಯಲ್ಲಿ ಸೇವನೆ ಮಾಡುವುದರಿಂದ ಡಾರ್ಕ್ ಚಾಕೊಲೇಟ್ಗಳು ಹಿರಿಯರ ಆರೋಗ್ಯಕ್ಕೆ ತುಂಬ ಸಹಕಾರಿ ಎಂದು ಹೇಳಬಹುದು. 8ನೇಯದಾಗಿ ಕಾಫಿ. ಪ್ರತಿಯೊಬ್ಬರಿಗೂ ಕಾಫಿ ಮತ್ತು ಚಹಾ ಕುಡಿಯುವ ಅಭ್ಯಾಸ ಇದ್ದೇ ಇರುತ್ತದೆ. ಆದರೆ ವಯಸ್ಸಾದವರು ತಮ್ಮ ಇಳಿ ವಯಸ್ಸಿನಲ್ಲಿ ಕಾಫಿ ಕುಡಿಯುವ ಅಭ್ಯಾಸವನ್ನು ಕೈ ಬಿಡದೆ ಇಟ್ಟುಕೊಂಡಿದ್ದರೆ ತಮ್ಮ ಹೃದಯದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಪಾರ್ಶ್ವವಾಯು, ಮಧುಮೇಹ, ಅಲ್ಝೀಮರ್ ಕಾಯಿಲೆ ಮತ್ತು ಕೆಲವೊಂದು ಸೋಂಕುಗಳನ್ನು ಪರಿಹಾರ ಮಾಡುತ್ತದೆ. ಹಾಗಾಗಿ ವಯಸ್ಸಾದವರು ಚಹಾ ಕುಡಿಯುವುದನ್ನು ಕಾಫಿ ಸೇವನೆ ಮಾಡಿದರೆ ಒಳ್ಳೆಯದು. 9ನೇಯದಾಗಿ ಗಟ್ಟಿಯಾದ ಮೊಸರು. ಮೊಸರು ಒಂದು ಡೈರಿ ಪದಾರ್ಥವಾಗಿದ್ದು ಇದು ಪ್ರೋಬಯೋಟಿಕ್ ಆಹಾರ ಪದಾರ್ಥಗಳಿಗೆ ಸೇರಿದ ಒಂದು ಆರೋಗ್ಯಕರ ನೈಸರ್ಗಿಕ ಉತ್ಪನ್ನ ಎಂದು ಹೇಳಬಹುದು. ಇದರಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿದ್ದು ಮೂಳೆಗಳ ಆರೋಗ್ಯಕ್ಕೆ ಸಮರ್ಥವಾಗಿ ಬೇಕಾದ ಅಧಿಕವಾದ ಕ್ಯಾಲ್ಸಿಯಂ ಅಂಶ ಇರುತ್ತದೆ. ಜೊತೆಗೆ ವಯಸ್ಸಾದವರಲ್ಲಿ ಜೀರ್ಣಶಕ್ತಿ ಕೂಡ ಮೊಸರು ಸೇವನೆಯಿಂದ ಹೆಚ್ಚಾಗುತ್ತದೆ. ತಮ್ಮ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿಕೊಳ್ಳಲು ಮೊಸರಿಗೆ ಸ್ವಲ್ಪ ನೀರು ಬೆರೆಸಿ ಮಜ್ಜಿಗೆ ತಯಾರಿಸಿ ಸೇವನೆ ಮಾಡಬಹುದು. ಇದರಿಂದ ಮಲಬದ್ಧತೆ, ಅಜೀರ್ಣತೆ ಸಮಸ್ಯೆ ದೂರವಾಗುತ್ತದೆ. ವೀಕ್ಷಕರೇ, ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.